ಆಗಿಂದ ಹೊಸ ಸಾಲಿದ್ದಾಗಿಂದ ಈಗ 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಈ 4 ದಿನಗಳ ಕಾಲ ಚಾಲ್ತಿತ್ತಲ್ಲ, ಅದರ ಒಂದು ಮುಕ್ತಾಯ ಸಭೆ ಅನ್ಬೋದಿಲ್ಲ. ಮುಕ್ತಾಯ ಸಭೆಯಲ್ಲಿ ಪಾಲಕರ ಸಭೆ ಮಾಡ್ತಾರೆ. ಈ ಪಾಲಕರ ಸಭೆಗೆ ನಮ್ಮ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ನೋಡಲ್ ಅಧಿಕಾರಿಗಳ ಪರವಾಗಿ ಮೈಬೂಬ್ ಸರ್ ಅವರು ಬಂದಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾರೆ. ಅದೇ ರೀತಿ ಇಷ್ಟು ದೂರ ಇದ್ದು ಕೂಡ ಭಾಳ ಇಂಜಿನಿಯರ್ ಆದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಮೇಡಮ್ ಅವರನ್ನು ಕೂಡ ಸ್ವಾಗತಿಸ್ತಾರೆ. ಅಂತ ಮೇಲೆ ಹೇಳಿಲ್ಲ ಸರ್, ಕೆಲವೊಂದು ಇದು ಎಲ್ಲ ಹೇಳಿದ್ದಾರೆ. ಮತ್ತು ಇನ್ನೂ ಸರ್ ಇನ್ನೊಂದು ಸರಿ ಹೇಳಿ. ಈಗೆಲ್ಲ ವಿಷಯ 2022-23 ಸಾಲಿನಲ್ಲಿ ಒಟ್ಟು ಪ್ರಾರಂಭಿಕ ಮೊತ್ತ 3271 ರೂಪಾಯಿ ಇತ್ತು. ಒಟ್ಟು ಅನುದಾನ ಮೊತ್ತ 6595 ರೂಪಾಯಿ. ಒಟ್ಟು ಬಡ್ಡಿ ಮೊತ್ತ 157 ರೂಪಾಯಿ. ಒಟ್ಟು ಮೊತ್ತ 10,023 ರೂಪಾಯಿ. ಒಟ್ಟು ಖರ್ಚಾದ ಮೊತ್ತ 6595 ರೂಪಾಯಿ. ಒಟ್ಟು ಚಟುವಟಿಕೆಗಳ ಸಂಖ್ಯೆ 3. ಒಟ್ಟು ಉಳಿದ ಮೊತ್ತ 6603 ರೂಪಾಯಿ. ಇತರ ಚಟುವಟಿಕೆಗಳ ವಿವರ: 3175 ರೂಪಾಯಿ ಶೌಚಾಲಯಕ್ಕೆ ಬಾಗಿಲು ತಂದು ಖರ್ಚು ಮಾಡಿರ್ತಾರೆ. ಅದೇ ರೀತಿ 2120 ರೂಪಾಯಿ ಹೋಮ್ವರ್ಕ್ ಕ್ಲಾಸ್ ಖರ್ಚು ಮಾಡಿರ್ತಾರೆ. ಅದೇ ರೀತಿ 1300 ರೂಪಾಯಿ ಕಲಿಕೋಪಣ ಶಿಕ್ಷಕರ ಖರೀದಿಸಲು ಖರ್ಚು ಮಾಡಿರ್ತಾರೆ. ಈ ಶಾಲೆಯಲ್ಲಿ ಕೆಲವೊಂದು ಗುಣಾತ್ಮಕ ಅಂಶಗಳು ಕಂಡು ಬಂದಿರ್ತಾರೆ ಸರ್. ಶಾಲೆಯ ಶಿಕ್ಷಕರು ಸರಿಯಾದ ಸಮಯ ಪಾಲನೆ ಮಾಡಿರ್ತಾರೆ. ಎಲ್ಲ ಕರ್ತವ್ಯಗಳು ಮತ್ತು ಬಿಲ್ಲುಗಳು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ಶಾಲೆಯ ದಾಖಲಾತಿಯನ್ನು ಮತ್ತು ಹಾಜರಾತಿಯನ್ನು ಸರಿಯಾಗಿ ನಿರ್ವಹಿಸಿರುತ್ತಾರೆ. ಶಾಲೆಯ ಎಲ್ಲ ಮಕ್ಕಳು ಪ್ರಾಥಮಿಕ ಸಮಯಕ್ಕೆ ಹಾಜರಾಗಿರುತ್ತಾರೆ. ಮಕ್ಕಳ ಕಲಿಕಾ ಗುಣಮಟ್ಟವು ಉತ್ತಮವಾಗಿರುತ್ತದೆ. ದಿನಲೂ ಪ್ರಾಥಮಿಕತೆಯಲ್ಲಿ ಮಕ್ಕಳು ಪ್ರತಿಯೊಂದು ಮಗು ಗಾದೆ ಮಾತುಗಳನ್ನು ಹೇಳುವ ಒಂದು ರೂಢಿ ಮಾಡಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಈ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಕಂಡುಬಂದ ಕೆಲವೊಂದು ನ್ಯೂನತೆಗಳು ಗಮನಿಸಿದ ಅಂಶಗಳು: ಶಾಲೆಯ 2 ಕೊಠಡಿಗಳಲ್ಲಿ 1 ಕೊಠಡಿ ದುರಸ್ತಿಯಲ್ಲಿರುತ್ತದೆ. ಮಕ್ಕಳಿಗೆ ಆಟ ಆಡಲು ಮೈದಾನ ಇರುವುದಿಲ್ಲ. ಶಾಲೆಯಲ್ಲಿ ಒಂದೇ ಕೊಠಡಿಯಲ್ಲಿ ಆಫೀಸ್ ರೂಮ್ ಮತ್ತು 1ರಿಂದ 4ನೇ ತರಗತಿವರೆಗೆ ಮಕ್ಕಳನ್ನು ಕೂಡಿಸಿ ಬೋಧನೆಯನ್ನು ಮಾಡುತ್ತಾರೆ. ಶಾಲೆಯಲ್ಲಿ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿರುವುದಿಲ್ಲ. ಅಂಬೇಡ್ಕರ್ ಶಾಲೆ ಸಾಲುಗೊಂದದಿಂದ ನಿಯೋಜನೆ ಮೇಲೆ ಒಬ್ಬ ಶಿಕ್ಷಕರನ್ನು ನೇಮಕ ಮಾಡಿರುತ್ತಾರೆ. ಶಾಲೆಯ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯಲ್ಲಿ 4 ಶೌಚಾಲಯಗಳು ಇದ್ದು 2 ಶೌಚಾಲಯಗಳನ್ನು ಉಪಯೋಗ ಮಾಡುವುದಿಲ್ಲ. ಡಿಜಿಟಲ್ ಮೂಲಸೌಕರ್ಯಗಳು ಇರುವುದಿಲ್ಲ. ಬೆಳಗ್ಗೆ ಪ್ರಾರ್ಥನೆ ಗೀತೆಯನ್ನು ಹೇಳಲು ಸ್ಥಳಾವಕಾಶ ಇಲ್ಲದರಿಂದ ಮಕ್ಕಳು ತರಗತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. 2022-23 ಸಾಲಿನಲ್ಲಿ ಮಕ್ಕಳ ದಾಖಲಾತಿ ವಿವರ: 1ನೇ ತರಗತಿ 2 ಮಗು. ಇವೆಲ್ಲ ಸರಿ ಇರ್ತಾವೆ. ನೀವು ಪಾಲಕರಿಗೆ ಬೇಕಾಗಿರೋದು ಇದು. ಹೌದು ಸರ್. ಉಳಿದಿದ್ದೆಲ್ಲ ಸರಿ ಇರ್ತದೆ, ಏನೋ ತೊಂದರೆ ಇಲ್ಲ. ಅದನ್ನೆಲ್ಲ ನೀವು ಮಾಡ್ತೀರಿ. ಎಲ್ಲರಿಗೂ ನಮಸ್ಕಾರ. ನಾನು ಮೈಬೂಬು ಫಾರೆಸ್ಟ್ ಅಂತೇಳಿ, ಸೆಕ್ಷನ್ ಫಾರೆಸ್ಟರ್ ಸಿಂಧನೂರು. ನಾವು ಈ ಹಿಂದೆ ನಾನು ಪ್ರೈಮರಿ ಸ್ಕೂಲ್ ಮಾಸ್ಟ್ರು. ಎಲ್ಲಿ ಅಂದರೆ ಇಲ್ಲಿ ರೌಡ್ಕುಂದ ರಾಜರಾಜೇಶ್ವರಿ ಸ್ಕೂಲ್ ಐತಲ್ಲ, ಆ ಸ್ಕೂಲ್ ಮಾಸ್ಟ್ರು ನಾನು ಮೊದಲು 1ರಿಂದ 8ನೇ ತರಗತಿ, 8ರಿಂದ 10ನೇ ತರಗತಿ ಹಿಂದಿ ಮಾಸ್ಟ್ರು. ಆ ಸ್ಕೂಲ್ ಮಾಸ್ಟರ್ ಇದ್ದು ನನಗೆ ಅದಕ್ಕಿಂತ ಇಲ್ಲಿ ಫಾರೆಸ್ಟ್ ನೌಕರಿ ಬಂತು. ಹಾಗಾಗಿ ನಾವು ಬೇರೆ ಕಡೆ ಜಂಪ್ ಆಗಿ ಇಲ್ಲಿನ ಡಿವೈನಪ್ಪ ಆಗಿ ಕೆಲಸ ಮಾಡಿದ್ವಿ ಚಿನ್ನೂರಲ್ಲಿ. ಈಗ ನಿಮ್ಗೆ ಈ ಸ್ಕೂಲು ನಿಮ್ಮ ಮಕ್ಕಳು ಇಲ್ಲಿ ಬಂದು ಇಲ್ಲಿ ಬಂದು ಓದ್ತಾ ಇದ್ದಾರೆ. ನಿಮಗೆಲ್ಲ ಖುಷಿ ಆಗುತ್ತಾರೆ. ಅವರೆಲ್ಲ ಸರ್ ಪಾಠ ಮಾಡ್ತಾರೆ, ಎಲ್ಲ ಹೋಮ್ವರ್ಕ್ಗಳು. ಈಗ ಕೆಲವೊಂದು ಕಡೆ ಏನಾಗುತ್ತೆ, ಪ್ರೈವೇಟ್ ಸ್ಕೂಲಲ್ಲಿ 55,000 1 ಲಕ್ಷ ಕೊಟ್ಟು ಓದಿಸೋದು ಅಷ್ಟೇ. ಇಲ್ಲಿ ಒಬ್ಬರು ಕಮ್ಮಿ ಜನ ಇದ್ದು ಎಲ್ಲ ಸರ್ಗೆ ಜವಾಬ್ದಾರಿ ತಗೊಂಡು ಅವ್ರು ಎಲ್ಲರಿಗೂ ಪಾಠ ಮಾಡೋದು ಅಷ್ಟೇ. ಈಗ ಈ ಗೌರ್ಮೆಂಟ್ ಶಾಲೆ ಅಂದರೆ ಪ್ರತಿಯೊಂದು ಸೌಲಭ್ಯನೂ ಸಿಗ್ತಾವೆ. ಜೊತೆಗೆ ಅವರಿಗೆ ಓದೋಲಿಕ್ಕೆ ಬರಲಿಕ್ಕೂ ಚೆನ್ನಾಗಿ ಅನುಕೂಲನೂ ಆಗುತ್ತೆ. ಕಮ್ಮಿ ಜನ ಇದ್ದಷ್ಟು ಅವ್ರಿಗೆ ಓದೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಜನ ಒಂದು 100 ಜನ ಇದ್ದು ಸ್ವಲ್ಪ ಅವ್ರು ಮಾಡೋ ಪಾಠ ಕೆಲವೊಂದು ಹುಡುಗರು ಆಡ್ತಿರ್ತಾವೆ, ನಗ್ತಿರ್ತಾವೆ, ಆ ಥರ. ಈಗ ಅಂಥದ್ರಲ್ಲಿ ಕಮ್ಮಿ ಜನ ಇದ್ದು ಅಷ್ಟು ಒಳ್ಳೆ ಶಿಕ್ಷಣ ಸಿಗಾಕತ್ತೈತೆ ಅಂದ್ರೆ ನೀವು ಖುಷಿ ಪಡ್ಬೋದು. ಹೌದಲ್ರಮ್ಮ? ನೀವೆಲ್ಲರೂ ಹುಡುಗರಿಗೆ ಏನು ಮಾಡ್ಬೇಕು, ಆದಷ್ಟು ಬೇಗ ಹೊಲ ಮನೆಯಲ್ಲಿ ಕೆಲಸ ಹಚ್ಬೇಕು. ಹೊಲ ಮನೆಯಲ್ಲಿ ಕೆಲಸ ಏನೋ ತಿಪ್ಪೆ ಕಸ ಹಾಕೋದು, ದುಡ್ಡು ಅಂಗಡಿಗೆ ಹೋಗಿ ತರೋದು, ಏನೋ ಸಣ್ಣ ಪುಟ್ಟ ಅವರಿಗೆ ಫ್ರೀ ಬಿಟ್ಬಿಡ್ರಿ. ನೀವು ಸರ್ ಏನು ಹೇಳಿದ್ರೆ ಅದನ್ನು ಹೋಮ್ವರ್ಕ್ ಮಾಡಿರಿ, ಪಾಠ ಮಾಡಿರಿ, ಓದ್ರಿ, ಬರೀರಿ ಅಂತ ಫ್ರೀ ಬಿಟ್ಬಿಡ್ರಿ. ಅವ್ರು ಮುಂದೊಂದು ದಿನ ನಿಮ್ಗೆ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಇನ್ನೊಂದು ಏನಂದ್ರೆ ಗೊತ್ತಾ, ನಾವು ಏನು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಮುಂದೆ ಹುಡುಗರು ಅದೇ ಥರ ಆಗ್ತಾರೆ. ನಾವು ಎಷ್ಟು ಬೈದು ಹೊಡೆದು ಏನೋ ಹೊಲ ಮನೆ ಕೆಲಸ ಹಚ್ತೀವಿ, ಅವ ಮುಂದೆ ಹೊಲ ಮನೆ ಕೆಲಸ ಮಾಡೋವನ ಆಗ್ತಾನೆ. ನಾವು ಚೆನ್ನಾಗಿ ಓದಿಸೋದು ಬರೆಯೋದು ಏನು ಮಾಡ್ತೀವಿ, ಅವ ಮುಂದೆ ದೊಡ್ಡ ವ್ಯಕ್ತಿನೂ ಆಗ್ತಾನೆ. ಈಗ ಅಷ್ಟೇ ನೋಡಿ, ಅವರಿಗೆ ನಾವು ಹೆಂಗೆ ಬೆಳೆಸ್ತೀವಿ ಅದರ ಆಧಾರದ ಮೇಲೆ ಮಕ್ಕಳು ಇರ್ತಾರೆ.
ಅವ್ರು ಏನಿಲ್ಲ ಒಂದು ಹಸಿ ಒಂಥರ ಏನ ಮುದ್ದೆ ಇದ್ದಂಗೆ ಹಸಿ ಏನು ಮಣ್ಣು ಕೆಸರು ಇದ್ದಂಗೆ ನಾವೇನು ಒಗಿತೀವಿ ಅದು ಹಂಗೆ ಮುಡ್ತವ್ರ ನಮ್ಮ ಅಪ್ಪನ ಹೇಳಲ್ಲಿ ಇದೇನು ಹಂಗ ಆ ಥರ ಮೈಂಡಲ್ಲಿ ಮಕ್ಳಿಗೆ ಬರಬಾರ್ದು. ಅವ್ರಿಗೆ ಚೆನ್ನಾಗಿ ಓದಿಸ್ರಿ, ನೀವು ಸಾಥ್ ಸರ್ನು ಸಾಥ್ ಕೊಡ್ತಾರೆ ಅವ್ರು. ಯಾಕಂದ್ರೆ ಎಲ್ಲ ಅವ್ರದ್ದು ಟ್ರೈನಿಂಗ್ ಓದಿರುತ್ತೆ, ಯಾವ ಥರ ಪಾಠ ಮಾಡ್ಬೇಕು, ಏನು ಮಾಡ್ಬೇಕು. ಸಣ್ಣ ಪುಟ್ಟ ಒಂದು ಚೂರು ಜೋರು ಮಾಡಿರ್ತಾರೆ, ಏನು ಸಣ್ಣದಾಗಿ ಒಂದು ಏನಾಗಿರುತ್ತೆ ಅಂಥವೆಲ್ಲ ದೊಡ್ಡದನ್ನ ಮಾಡ್ದಂಗೆ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಮತ್ತೆ ಎಷ್ಟು ಹೇಳಿ ನಾನು ಇರ್ತಾವ ಹುಡುಗರು ಅಂದ್ಮೇಲೆ ಅದನ್ನೆಲ್ಲ ಹೊಂದ್ಕೊಂಡು ಮಾಡ್ಕೊಂಡು ಈಗ ಸರ್ ಎಲ್ಲೋ ಇರ್ತಾರ, ಇಲ್ಲಿಗೆ ಬಂದು ಪಾಠ ಮಾಡ್ತಾರಂದ್ರೆ ನಾವು ಬರುವಾಗ ಎಷ್ಟು ಕಷ್ಟ ಅನುಭವಿಸಿದ್ವಿ ಗೊತ್ತಾ, ಎಲ್ಲೆಲ್ಲ ಐತಂತ ಕೇಳ್ಕೊಂಡ್ ಬಂದ್ವಿ ನಾವು. ಅಂದ್ರೆ ಇಷ್ಟು ದೂರದಲ್ಲಿ ಸರ್ ಇಷ್ಟು ಬಂದು ಪಾಠ ಮಾಡ್ತಾರ ಅನ್ನೋದು ದೊಡ್ಡ ಖುಷಿ. ಇಲ್ಲ ನೋಡಿಲ್ಲ ನಾವು, ಈಗ ಹೊಸದಾಗಿ ಬಂದಿದ್ದೀವಲ್ಲ, ಏನೇ ಇರಲಿ ಸ್ವಲ್ಪ ನಮ್ಗೆ ಹಂಗೆ ಅನಿಸ್ತೀವಿ. ಅಂದ್ರೆ ಈಗ ಕಮ್ಮಿ ಅವರು ಸರ್ ಹೆಂಗೋ ಒಂದು ಮಾಡಿಕೊಂಡು ಕೆಲಸ ಮಾಡಿ ಇವರು ಹೇಳಿದ್ರು ಸರ್ ಇನ್ ಟೈಮ್ಗೆ ಟ್ರೈ ಆಗುತ್ತೆ, ಇನ್ ಟೈಮ್ನಿಗೆ ಊಟದ ವ್ಯವಸ್ಥೆ ಐತೆ, ಇನ್ ಟೈಮ್ನಿಗೆ ಎಲ್ಲ ಒಂದು ಕಡೆಯಿಂದ ಹಾಜರಿ ಆಗ್ತಾರೆ, ಗಾದಿ ಮಾತು ಹೇಳ್ತಾರೆ, ಎಲ್ಲ ಹೇಳ್ತಾರೆ ಅಂತಂದ್ರೆ ಅದು ನಮ್ಗೆ ಕೇಳಿ ಖುಷಿ ಆಯ್ತು. ಅದಕ್ಕೆ ಕೇಳಿದ್ವಿ ಆದಷ್ಟು ನೀವು ಮಕ್ಕಳಿಗೆ ಚೆನ್ನಾಗಿ ಹೇಳ್ರಿ. ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಿರ್ತಾವ, ಹೇಳ್ರಿ ಹಂಗೆಲ್ಲ ಮಾಡಬಾರ್ದು. ಇಲ್ಲ ನಾವು ಹೇಳ್ತೀವಿ, ತಂದೆ ಆದವರು ಎಷ್ಟು ಜವಾಬ್ದಾರಿ ತಗೊಂಡು ಮಕ್ಕಳಿಗೆ ಬೆಳೆಸ್ತಾರೋ ಅಷ್ಟೇ ಹುಡುಗರು ಚೆನ್ನಾಗಿ ಬೆಳಿತಾವ. ಶಿಕ್ಷಕರು ಅವ್ರು ಪಾಠ ಮಾಡ್ತಾರೆ